ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುವಂತ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಬ್ಯಾಚುಲರ್ಸ್ಗಾಯಿತು, ಹಾಗೆ ಹೊಸದಾಗಿ ಮದುವೆ ಆದವ್ರಿಗಾಯಿತು, ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಜನರಿಗಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈ ಪ್ರಾಡಕ್ಟ್ ಅನ್ನು ನಾನು ಶ್ರೀ ವಿಜಯ ಕಿಚನ್ ವೇರ್ ಕಡೆಯಿಂದ ತರಿಸಿದ್ದೀನಿ. ಸೊ ತುಂಬಾನೇ ಕಷ್ಟ ಆಗ್ತಾ ಇತ್ತು ನಂಗೆ ಮಾತ್ರ. ಏನಪ್ಪಾ ಅಂದ್ರೆ ಜೋಳದ ರೊಟ್ಟಿ ಮಾಡೋದಂದ್ರೆ ಒಂದು ದೊಡ್ಡ ಕಷ್ಟ. ಇದರಲ್ಲಿ ಯಾರಾದ್ರೂ ಗೆಸ್ಟ್ ಬಂದಾಗ ಮಾಡೋದಂದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಯಾಕಂದ್ರೆ ನಂಗೆ ಜೋಳದ ರೊಟ್ಟಿ ಸರಿಯಾಗಿ ಮಾಡಕ್ ಬರೋದಿಲ್ಲ. ಹಾಗಾಗಿ ರೌಂಡ್ ಶೇಪ್ ಆಗ್ತಿರ್ಲಿಲ್ಲ, ಒಂದು ಇಲ್ಲ ನಡು ಹರಿದ್ ಬಿಡ್ತಿತ್ತು. ಹಾಗಾಗಿ ಸಿಕ್ಕಾಪಡೆ ಪ್ರಾಬ್ಲಮ್ ಆಗ್ತಾ ಇತ್ತು. ಹಾಗಾಗಿ ನಾನೊಂದು ಇದನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನೋಡಿದ್ದು. ಸೊ ನನಗೂ ನೋಡಿದ ತಕ್ಷಣ ತಗೋಬೇಕು ಅನಿಸ್ತು. ಹಾಗಾಗಿ ನಾನು ಇದನ್ನ ತರಿಸಿದ್ದೀನಿ. ಸೊ ಒಂದ್ಸತಿ ಓಪನ್ ಮಾಡೋಣ, ಯಾವ ರೀತಿ ಆಗುತ್ತೆ, ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇನ್ನೊಂದು ಏನಂದ್ರೆ ಇದರಲ್ಲಿ ರೊಟ್ಟಿ ಅಷ್ಟೇ ಮಾಡ್ಬೇಕಂತೇನಿಲ್ಲ. ಪೂರಿ, ಹೋಳ್ಗಿ, ತಾಲಿಪಟ್ಟಿ, ಮತ್ತೆ ಮೇಲೆ ಅಕ್ಕಿ ರೊಟ್ಟಿ, ಪ್ರತಿಯೊಂದು ಐಟಮ್ಸ್ ಕೂಡ ನಾವು ಮಾಡ್ಬೋದು. ಪೂರಿಯನ್ನ ನಾವು ಒಂದೊಂದೇ ಮಾಡ್ತಾ ಕುತ್ಕೊಂಡ್ಬಿಡ್ತೀವಿ. ಸೊ ಇದರಲ್ಲಿ 3 ರಿಂದ 4, 5 ಪೂರಿಯನ್ನ ಒಂದೇ ಸತಿ ನಾವು ಮಾಡ್ಬೋದು. ಟೈಮ್ ಕೂಡ ತುಂಬಾನೇ ಉಳಿಯುತ್ತೆ ಫ್ರೆಂಡ್ಸ್. ಇದೊಂದು ಪ್ರಾಡಕ್ಟ್ ನಮ್ಮ ಹತ್ರ ಇದ್ರೆ ಸಾಕು. ಸೊ ಕಷ್ಟ ಅಂತಾನೆ ಆಗೋದಿಲ್ಲ. ಯಾಕಂದ್ರೆ ರೊಟ್ಟಿ ಮಾಡ್ಬೇಕಂದ್ರೆ ಸಿಕ್ಕಾಪಡೆ ಕಷ್ಟ ಆಗುತ್ತೆ. ಹಾಗಾಗಿ ರೊಟ್ಟಿ ಮಾಡೋರಿಗೆ ಅಂತೂ ತುಂಬಾ ಒಳ್ಳೆ ಪ್ರಾಡಕ್ಟ್ ಇದು. ಫ್ರೆಂಡ್ಸ್, ಈಗ ನನಗೆ ಓಪನ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇವರು ನಮಗೆ 2 ಬಟರ್ ಪೇಪರ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು ಬಟರ್ ಪೇಪರ್ ಕೂಡ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು. ಚಿಕ್ಕ ರೊಟ್ಟಿ ಎಲ್ಲ ಮಾಡ್ಕೋತಾ ಇದ್ರೆ 2 ರೊಟ್ಟಿನ ಒಂದೇ ಸತಿ ನಾವು ಮಾಡ್ಕೊಂಡ್ ಬಿಡ್ಬೋದು. ಇದು ಜಾಸ್ತಿ ಭಾರ ಕೂಡ ಇಲ್ಲ, ಲೈಟ್ ವೆಯ್ಟ್ ಆಗಿ ಚೆನ್ನಾಗಿದೆ. ಸೊ ಇದರಲ್ಲಿ 2 ಸೈಜ್ ಇದಾವೆ, ಒಂದು ಚಿಕ್ಕದಾಗಿರುವಂತ ಸೈಜು, ಒಂದು ದೊಡ್ಡದಾಗಿರುವಂತ ಸೈಜು. ಸೊ ಇದು ದೊಡ್ಡ ಸೈಜ್ ಅನ್ಕೋತೀನಿ. ಹೌದು, ದೊಡ್ಡ ಸೈಜ್ ಅಲ್ಲ. ಫ್ರೆಂಡ್ಸ್, ನಾವು ಬಟರ್ ಪೇಪರನ್ನು ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದು. ಹಾಗೆ ಇದು ಕೂಡ ನಾವು ಚಪಾತಿ ಮಾಡೋ ಮನೆ ಅಂತಲೇ ಹೇಳ್ಬೋದು, ರೊಟ್ಟಿ ಮಾಡೋ ಮನೆ ಅಂತ ಹೇಳ್ಬೋದು. ಇದನ್ನು ಕೂಡ ನಾವು ಚೆನ್ನಾಗಿ ಸೋಪನ್ನು ಹಚ್ಚಿ ವಾಶ್ ಕೂಡ ಮಾಡ್ಕೋಬೋದು, ಏನೂ ಆಗೋದಿಲ್ಲ. ಫ್ರೆಂಡ್ಸ್, ಇವರೊಂದು ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಸೊ ಈ ರೀತಿ ಹ್ಯಾಂಡಲ್ ಅನ್ನು ನಾವು ಫಿಟ್ಟಿಂಗ್ ಮಾಡ್ಕೊಬೇಕು. ಸ್ವಲ್ಪ ಸ್ಟಾಪ್ ಮಾಡಿ ನೋಡಿ. ಈ ರೀತಿ ಓಪನ್ ಮಾಡಿಬಿಟ್ಟು ಈ ರೀತಿ ಪ್ರೆಸ್ ಮಾಡಿದ್ರೆ ಜಸ್ಟ್ ನಮ್ಮ ರೊಟ್ಟಿ ಎಲ್ಲ ಮುಗಿದ್ಬಿಡುತ್ತೆ. ಒಂದು ಅರ್ಧ ತಾಸಲ್ಲಿ ಒಂದು ರೊಟ್ಟಿ ಮಾಡ್ಬೋದಂತ ಅನ್ಕೊಂಡಿದ್ದೀನಿ. ಸೊ ಈಗ ನಾನು ರೊಟ್ಟಿಗೆ ಜಿಗಿ ಹಾಕ್ತೀನಿ. ಜಿಗಿ ಕೂಡ ಯಾವ ರೀತಿ ಹಾಕಬೇಕು ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೀರು ಕುದೀತಾ ಇದೆ. ಈಗ ನಾನು ಇದಕ್ಕೆ ಜೋಳದ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಕೈಲಿಂದ ಹಿಟ್ಟು ನಾದಬೇಕಂತ ಕೂಡ ಏನಿಲ್ಲ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಮುದ್ದೆ ಎಲ್ಲ ಮಾಡ್ಕೋತೀವಲ್ಲ ಅದೇ ರೀತಿನ ಮಾಡ್ಕೋಬೇಕು. ಇನ್ನೊಂದೇನಪ್ಪಾ ಅಂದ್ರೆ ನಮ್ಗೆ ಬೆಂಗಳೂರು ಕಡೆ ಎಲ್ಲ ಜೋಳದ ಹಿಟ್ಟನ್ನ 2 ಸತಿ ರಾಗಿ ಮಿಷಿನ್ಗೆ ಹಾಕ್ತಾರೆ, ಅಂದ್ರೆ ಗಿರ್ನಿಗೆ ಹಾಕ್ತಾರೆ ಅಂತೀವಲ್ಲ ಆ ರೀತಿ ಹಾಕ್ತಾರೆ. ಹಾಗಾಗಿ ಸ್ವಲ್ಪ ಜಿಗಿ ಕಡಿಮೆ ಇರುತ್ತೆ. ನಾನು ಈ ರೀತಿ ಮುದ್ದೆ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಬಿಜಾಪುರ ಜೋಳನ ಯೂಸ್ ಮಾಡೋರಿದ್ರೆ ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಮುದ್ದೆಯನ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕಿ ಹಿಟ್ಟನ್ನ ನಾದ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿ ಓಪನ್ ಮಾಡಿಕೊಂಡು ಈ ರೀತಿ ಒಂದು ಬಟರ್ ಪೇಪರ್ ಅನ್ನ ಕೊಟ್ಟಿರ್ತಾರಲ್ಲ ಆ ಬಟರ್ ಪೇಪರ್ ನಾವು ಅದ್ರ ಮೇಲೆ ಇಡಬೇಕು. ಬಟರ್ ಪೇಪರ್ಗೆ ಚೆನ್ನಾಗಿ ನಾವು ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಈ ಮನೆಯಲ್ಲಿ ಮಾಡಬೇಕಂದ್ರೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡೇ ಮಾಡ್ಕೋಬೇಕು ಫ್ರೆಂಡ್ಸ್. ಈಗ ನಾನಿಲ್ಲಿ ರೊಟ್ಟಿ ಉಳ್ಳಿಯನ್ನು ತಗೊಂಡಿದ್ದೀನಿ. ಈಗ ನಾನು ಇದ್ರ ಮೇಲೆ ಮತ್ತೆ ಬಟರ್ ಪೇಪರನ್ನು ಇಡ್ತಾ ಇದ್ದೀನಿ. ಸೊ ಬಟರ್ ಪೇಪರ್ಗೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿಕೊಂಡು ಮೊದಲೇ ಇಟ್ಟಿದ್ದೆ. ಈಗ ಈ ರೀತಿ ಮುಚ್ಚಿಬಿಟ್ಟು ಸ್ಲೋಲಿಯಾಗಿ ನಾವು ಪ್ರೆಸ್ ಮಾಡಿದರೆ ಸಾಕು, ನಮ್ಮದಿಲ್ಲಿ ರೊಟ್ಟಿ ರೆಡಿ ಆಗುತ್ತೆ. ಒಂದು 2 ರಿಂದ 3 ಸತಿ ಬೇಕಾದ್ರೂ ನೀವು ಟರ್ನ್ ಮಾಡಿ ರೊಟ್ಟಿಯನ್ನು ಪ್ರೆಸ್ ಮಾಡ್ಕೊಳ್ಳಿ. ಈ ಗಾತ್ರದ ರೊಟ್ಟಿ ಆಯಿತು. ಒಂದು ಸ್ವಲ್ಪ ನಾವು ಇದನ್ನು ಮತ್ತೆ ಟರ್ನಿಂಗ್ ಅನ್ನ ಮಾಡ್ಕೊಳ್ಳೋಣ. ನಾವು ಹಿಟ್ಟನ್ನ ಎಷ್ಟು ಸಾಫ್ಟ್ ಆಗಿ ನಾದ್ಕೋತೀವಲ್ಲ ಅಷ್ಟು ಈಸಿಯಾಗಿ ರೊಟ್ಟಿ ಬರುತ್ತೆ. ಫ್ರೆಂಡ್ಸ್, ನೋಡಿ 2 ಸತಿ ಟರ್ನಿಂಗ್ಗೆ ನಮ್ದಿಲ್ಲಿ ರೊಟ್ಟಿ ಎಷ್ಟು ಚೆನ್ನಾಗಾಯ್ತು ಅಂದ್ಬಿಟ್ಟು ನೋಡಿ, ತಿಳುವಾಗಿ ಕೂಡ ರೊಟ್ಟಿ ಆಗಿದೆ. ನಮಗೆ ಕೈ ಸುಡುತ್ತೆ ಅನ್ನೋದು ಕೂಡ ಭಯ ಇಲ್ಲ. ಸೊ ಈಸಿಯಾಗಿ ನಾವು ಹಾಕ್ಬೋದು. ಈಗ ನಮ್ಮ ಮೇಲ್ಗಡೆ ನೀರು ಹಚ್ಚಬೇಕಂತೇನಿಲ್ಲ, ಯಾಕಂದ್ರೆ ನಾನು ಇದಕ್ಕೆ ಹಿಟ್ಟನ್ನೇ ಹಚ್ಚಿಲ್ಲ. ಆದ್ರೂ ಕೂಡ ಸ್ವಲ್ಪನೇ ನೀರನ್ನ ಹಾಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ.
ಫ್ರೆಂಡ್ಸ್ ಇದಕ್ಕೆ ನಾನು ಹಿಟ್ಟು ಹಚ್ಚಿಲ್ಲ, ಹಾಗೆ ರೊಟ್ಟಿ ಮಾಡಿದ್ದು. ಸೊ ತುಂಬಾ ಈಸಿಯಾಗಿ ರೊಟ್ಟಿ ಬಂತು. ನಾನು ಹಿಟ್ಟು ಸ್ವಲ್ಪನೇ ಹಿಡಿದಿರೋ ಕಾರಣಕ್ಕೆ ಸ್ವಲ್ಪ ಚಿಕ್ಕದಾಗಿ ಆಯ್ತು. ನಿಮ್ಗೆ ದೊಡ್ಡದಾಗಿ ಗಾತ್ರದಲ್ಲಿ ರೊಟ್ಟಿ ಬೇಕಪ್ಪ ಅಂದ್ರೆ ನೀವು ಜಾಸ್ತಿ ಹಿಟ್ಟನ್ನ ಹಿಡ್ಕೊಂಡು ಪ್ರೆಸ್ ಮಾಡಿದ್ರೆ ನೀವು ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ರೊಟ್ಟಿಯನ್ನ ಮಾಡ್ಬೋದು. ಈಗ ಹಿಟ್ಟು ಹಚ್ಚಲಾರ್ದೆ ರೊಟ್ಟಿ ಮಾಡೋಕೆ ಬರುತ್ತೆ ಅಂದ್ರೆ ಯಾರು ನಂಬೋದೇ ಇಲ್ಲ. ಫ್ರೆಂಡ್ಸ್, ನಿಮ್ಗೆ ಕೂಡ ಈ ಪ್ರಾಡಕ್ಟು ಬೇಕಪ್ಪ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೋಮ್ ಡೆಲಿವರಿ ಕೂಡ ಅವರು ಕೊಡ್ತಾರೆ. ತುಂಬಾ ಈಸಿಯಾಗಿ ಮನೆಯಲ್ಲಿ ರೊಟ್ಟಿ ಆಯಿತು, ಹಪ್ಪಳ ಆಯಿತು, ಪ್ರತಿಯೊಂದು ಕೂಡ ಇದರಲ್ಲಿ ಮಾಡ್ಕೋಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ರೊಟ್ಟಿಯನ್ನು ಮಾಡ್ಬೋದಂತ. ಹಾಗೆ ನಿಮಗೆ ನಾನು ಹೋಳಿಗೆಯನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಸ್ವಲ್ಪ ಹೋಳಿಗೆ ಹಿಟ್ಟನ್ನು ಇಲ್ಲಿ ತಗೋತಾ ಇದ್ದೀನಿ. ಫ್ರೆಂಡ್ಸ್, ಕೈಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ಕೂಡ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೋಬೇಕು. ಯಾವಾಗಲೂ ಹೋಳಿಗೆ ಮಾಡುವಾಗ ಹಿಟ್ಟು ಸ್ವಲ್ಪ ತಿಳುವಾಗಿರಬೇಕು, ಹೂರ್ಣ ಗಟ್ಟಿಯಾಗಿರಬೇಕು, ಅಂದರೆ ತುಂಬ ಚೆನ್ನಾಗಿ ಹೋಳಿಗೆ ಇಲ್ಲಿ ಬರುತ್ತೆ. ನಾವು ಹಿಟ್ಟು ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟೇ ಹೂರ್ಣವನ್ನು ತಗೋಬೇಕು. ಸ್ವಲ್ಪ ಹಿಟ್ಟು ಕಡಿಮೆ ತೊಗೊಂಡ್ರೂ ಪರವಾಗಿಲ್ಲ, ಹೂರ್ಣ ಮಾತ್ರ ಕಡಿಮೆ ತಗೋಬಾರ್ದು. ನೋಡಿ, ಈ ರೀತಿ ಮಾಡಿಬಿಟ್ಟು ನಾವು ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಹೂರಣ ಈ ರೀತಿ ಮೇಲ್ಗಡೆ ಕಾಣ್ತಾ ಇದ್ದರೆ ಸ್ವಲ್ಪ ಕೈಲಿಂದ ಪ್ರೆಸ್ ಮಾಡಿ ಒಳಗೆ ಹಾಕಿ ಹಿಟ್ಟನ್ನು ಮೇಲ್ಗಡೆ ತಗೋಬೇಕು. ನಾವು ಪರೋಟ ಎಲ್ಲ ಮಾಡುವಾಗ ಮಾಡ್ತೀವಿ ನೋಡಿ, ಅದೇ ರೀತಿ ಕೂಡ ನಾವು ಇದನ್ನು ಪ್ರೆಸ್ ಮಾಡ್ತಾ ಮಾಡ್ಕೋಬೇಕು. ಹಿಟ್ಟು ಸಾಫ್ಟಾಗಿ ನಾವು ನಾದ್ಕೊಂಡ್ರೆ ಈ ರೀತಿ ಪ್ರೆಸ್ ಮಾಡಿದಾಗ ಆಟೋಮೆಟಿಕ್ಲಿ ಹಿಟ್ಟು ಮೇಲೆ ಬರುತ್ತೆ. ಈ ರೀತಿ ಎಕ್ಸ್ಟ್ರಾ ಹಿಟ್ಟೇನು ಬರುತ್ತೆ ನೋಡಿ, ತೆಗೆದುಬಿಟ್ಟು ಇದನ್ನ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀವು ಮಾಡಿ ಒಂದು 10 ಉಳ್ಳೆಗಳನ್ನು ಒಂದೇ ಸತಿ ಇಟ್ಬಿಡ್ಬೋದು. ಸೈಡ್ಗೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಈಗ ನಾನು ಹೋಳಿಗೆನ ಇಡ್ತಾ ಇದ್ದೀನಿ. ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಬಟರ್ ಪೇಪರ್ ಕೂಡ ಮತ್ತೆ ನನಗೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ನಾವು ಇದನ್ನು ಮುಚ್ಚಿಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು. ಫ್ರೆಂಡ್ಸ್, ಹೋಳಿಗೆ ಮಾಡುವಾಗ ಜಾಸ್ತಿ ಪ್ರೆಸ್ ಮಾಡಬೇಕಂತಿಲ್ಲ, ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಇದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇನ್ನು ರೊಟ್ಟಿ ಮಾಡುವಾಗ ನಾವು 2 ಸತಿ ಇದನ್ನು ಟರ್ನ್ ಮಾಡಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೂರ್ಣ ಇಲ್ಲಿ ಸ್ಪ್ರೆಡ್ ಆಗಿದೆ ಅಂತ. ಸೊ ಹೋಳಿಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಯೂಸ್ಫುಲ್ ಆಗಿದೆ ಈ ಪ್ರಾಡಕ್ಟ್ ಅಂದ್ಬಿಟ್ಟು. ಸೊ ನೀವು ಡೈರೆಕ್ಟ್ ಹಾಗೆ ಬಟರ್ ಪೇಪರನ್ನು ತವ ಮೇಲೆ ಹಾಕ್ಬೋದು. ಇಲ್ಲಪ್ಪ ಅಂದರೆ ಈ ರೀತಿ ಕೈಲಲ್ಲಿ ತೊಗೊಂಡ್ಬಿಟ್ಟು ಹಾಕಿ ನಾನು ನಿಮಗೆ ಎಷ್ಟು ತಿಳಿವಾಗಿದೆ ಅಂತ ತೋರ್ಸೋಕ್ಕಂತಾನೆ ಇಲ್ಲಿ ಪ್ಯಾನ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಪ್ಯಾನ್ಗಿಂತ ದೊಡ್ಡದಾಗಿ ಹೋಳಿಗೆ ಇಲ್ಲಿ ರೆಡಿಯಾಗಿದೆ. ಸ್ವಲ್ಪ ನೀವು ದಪ್ಪವಾಗಿ ಮಾಡಿಕೊಂಡ್ರೆ ಇದು ತುಂಬ ಚೆನ್ನಾಗಾಗುತ್ತೆ ಹೋಳಿಗೆ. ನಾನಿಲ್ಲಿ ತುಂಬ ತಿಳುವಾಗಿಯೇ ಮಾಡ್ಕೊತಾ ಇದ್ದೀನಿ ಹೋಳಿಗೆಯನ್ನು. ನೋಡಿ, ಹೋಳಿಗೆ ಯಾರಿಗೆಲ್ಲ ಮಾಡೋಕ್ಕೆ ಬರೋದಿಲ್ವೋ ಅವರು ಈ ಪ್ರಾಡಕ್ಟನ್ನು ತರಿಸ್ಕೋಬೋದು, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ಪ್ಯಾನ್ಗಿಂತ ಎಷ್ಟು ದೊಡ್ಡದಾಗಿ ಹೋಳಿಗೆಯನ್ನು ನಾವು ಮಾಡ್ಬೋದಂತ. ಹಾಗೆ ತುಂಬ ತಿಳುವಾಗಿ ಕೂಡ ಹೋಳಿಗೆ ಮಾಡ್ಬೋದು. ಸೊ ಇದೇ ರೀತಿಯಾಗಿ ಪೂರಿ, ಚಪಾತಿ ಪ್ರತಿಯೊಂದು ಕೂಡ ಮಾಡ್ಬೋದು. ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಬೇಕಪ್ಪ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಪ್ಪ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜನ್ನು ಟ್ಯಾಗ್ ಮಾಡಿರ್ತೀನಿ, ಒಂದ್ಸತಿ ಪೇಜನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ರೊಟ್ಟಿ ಮಾಡಕ್ಕೆ ಬರದೇ ಇರೋರಿಗೆ, ಹೋಳಿಗೆ ಮಾಡಕ್ಕೆ ಬರದೇ ಇರೋರು ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ ಈ ಪ್ರಾಡಕ್ಟ್. ಫ್ರೆಂಡ್ಸ್, ಇದು ವಾಷಬಲ್ ಕೂಡ ಇದೆ. ನಿಮ್ಗೆ ಆವಾಗಲೇ ಹೇಳಿದೆ ನಾನು. ಈಗ ಇಲ್ಲಿ ಸೋಪನ್ನು ಹಚ್ಚಿಬಿಟ್ಟು ನಾನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಜಿಗಿ ಎಲ್ಲ ಇರುತ್ತಲ್ಲ, ಹಾಗೆ ನಾವು ಬಟರ್ ಪೇಪರ್ ಕೂಡ ಇದನ್ನು ವಾಶ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಫ್ರೆಂಡ್ಸ್, ನೀವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.